ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ. ಎಲ್ಲರೂ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಆ್ಯಂಡ್ ರಾತ್ರಿ ತುಂಬ ಚೆನ್ನಾಗಿದೆ ಬರ್ತದೆ ಇವತ್ತು ಎಕ್ಸ್ಟ್ರಾನೇ ಆಗಿಲ್ಲ. ಇವಾಗ ನೆಕ್ಸ್ಟ್ ಸ್ಟಾಪ್ ನಾವು ಇಳ್ಕೊಬೇಕು. ಅಲ್ಲಿ ಬಿಟ್ಟು ನೋಡ್ತೀವಿ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋದಾ ಅಥವಾ ಏನು ಮಾಡೋದಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ಫೈನಲಿ ವಿ ಆರ್ ಇನ್ ಎರ್ನಾಕುಲಂ. ಹೆಂಗಿತ್ತು ಟ್ರೈನು? ಹೌ ಇಸ್ ದ ಎಕ್ಸ್ಪೀರಿಯನ್ಸ್? It was a good journey. It doesn't feel it's ಏನಂತಾರೆ ಸುಸ್ತಾಗಲಿಲ್ಲ. ಹೆಂಗಿತ್ತು ಟ್ರೈನ್ ಜರ್ನಿ? ಇವಾಗ ಎಲ್ಲಿಗೆ ಹೋಗೋದು? ಥಿಂಕ್ ಮಾಡೋದು. ಇವಾಗ ರೈಲ್ವೆ ಸ್ಟೇಷನಿಂದ ಆಚೆ ಹೋಗ್ತಾ ಇದೀವಿ. Department announcement. No. This bag and ಅಲ್ಲಿಗೆ ಹೋಗೋದು ಮಾಡ್ತೀರಾ ನೆಕ್ಸ್ಟ್ 1 hour? ಇಲ್ಲ ಅಂಗಡಿನೇ ಓಪನ್ ಆಗಿರೋದು ಇವಾಗ. ಹೋಟೆಲ್ ಓಪನ್ ಇರುತ್ತಲ್ಲ. ಅಪ್ಪ ಇಲ್ಲಿ ಎಷ್ಟು ಸೆಕೆ ಅಂದರೆ ಇನ್ನು ಮಾರ್ನಿಂಗ್ 6 o'clock ಗೈಸ್. ಎಷ್ಟು ಸೆಕೆ ಆಗ್ತಿದೆ ನೋಡಿ. ಆಲ್ರೆಡಿ ನಮ್ಮ ವಿಶ್ವಾಸ ಸ್ವೆಟ್ ಆಗಿ. ಆ್ಯಂಡ್ ನಾವು ಹೋಗ್ಬೇಕಾಗಿರೋದು ಅಲಪ್ಪೆಗೆ. ಸೊ ಅಲಪ್ಪೆಗೆ ಇಲ್ಲಿಂದ ಬಸ್ಸು ಮತ್ತು ಟ್ರೈನ್ ಅಷ್ಟೇ ಇರೋದಂತೆ. ಆಟೋಗೆಲ್ಲ ಕಾಸ್ಟ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 2000 ಆ ಥರ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ. ಆ್ಯಂಡ್ ಟ್ರೈನ್ ಇರೋದು ನಮಗೆ 8 o'clock ಇದೆ. ಆ್ಯಂಡ್ 7:50 8 o'clock ಎರಡೂ ಇದೆ. ಒಂದು ಸೂಪರ್ ಫಾಸ್ಟು, ಇನ್ನೊಂದು ಜನರಲ್ ಅಂದ್ಕೊತೀನಿ. ಸೊ ಅಷ್ಟವರೆಗೂ ಎಂತ ಮಾಡೋದು ಅಂದ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ಕ್ಲಾಕ್ ರೂಮಲ್ಲಿ ಇಟ್ಟು ಅಲ್ಲಿ ಒಂದು ಕೇರಳ ಮೆಟ್ರೋ. ಕೇರಳ ಮೆಟ್ರೋ ಇದೆ. ಕೇರಳದ ಮೆಟ್ರೋ ಇದೆ. ಆ್ಯಂಡ್ ಕ್ಲಾಕ್ ರೂಮಲ್ಲಿ ಒಂದು ಬ್ಯಾಗಿಗೆ 15 rupees ತಗೋತಾರೆ. ಸೊ ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಇಲ್ಲೇನಾದರೂ ತಿನ್ಕೊಂಡು ಒಂದು ಸ್ವಲ್ಪ ಹೋಟೆಲ್ ಹುಡುಕ್ತಾ ಇದ್ದೀವಿ. ಹುಡುಕ್ಬಿಟ್ಟು ತಿನ್ಬಿಟ್ಟು ಅದಾದಮೇಲೆ 8 o'clock ಬರೋದು. ಲೋಕಲ್ ರೋಡ್ ಸೈಡಲ್ಲಿ ಇದೆ. ತೋರಿಸ್ತೀನಿ ಗೈಸ್. ಇವಾಗ ಹೋಟೆಲ್ ಸಿಕ್ಕಿದೆ ನಮಗೆ. ವೆಜ್ ಭವನ್ ಚೆನ್ನಾಗಿದೆ, ಕಾಣಿಸ್ತದೆ ಚೆನ್ನಾಗಿ. ಯಾ ವೆಜ್ ಭವನ್. ಇವಾಗ ವೆಜ್ ಭವನಿಗೆ ಹೋಗ್ತಾ ಇದ್ದೀವಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಓಪನ್ ಆಗಿದೆ ಗೊತ್ತಿಲ್ಲ. ಸೊ ಫೈನಲಿ ಇಲ್ಲೊಂದು ಚೆನ್ನಾಗಿರೋ ಹೋಟೆಲ್ ಸಿಕ್ಕಿದೆ. ಹೆಂಗಿದೆಯೋ ಗೊತ್ತಿಲ್ಲ ಫುಡ್ಡು. ನಾವು ತಗೊಂಡು ತಿನ್ನೋಣ. ನಾನು ಇಡ್ಲಿ ವಡೆ ತೊಗೊತೀನಿ ಗೈಸ್. ಇವರೆಲ್ಲ ಅಪ್ಪಂಗೆ ಟ್ರೈ ಮಾಡಬೇಕು ಅಂತ ಇದ್ದಾರೆ. ವಿಶ್ವ ನೋಡಿ 4 ವಡೆ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಅವ್ರು ಒಂದು ಪ್ಲೇಟ್ ಅಂದ್ಕೊಂಡು 4 ವಡೆ ಕೊಟ್ಟಿದ್ದಾರೆ. ಅಂಡ್ ನಾವು ಟೀ ಕುಡಿತಾ ಇದ್ದೀವಿ. ಟೀ ಚೆನ್ನಾಗಿದೆ. ನಾನು ಎಲ್ಲರನ್ನೂ ನೋಡ್ತಾ ಇದ್ದೀನಿ. ತೃಪ್ತಿ ಇಡೀ ಅಪ್ಪ ಆರ್ಡರ್ ಮಾಡಿದ್ದಾಳೆ. ಬರುತ್ತೆ. ನಾನು ಇಡ್ಲಿ ವಡೆ. ಇವ್ರಿಗೇನು ಮಾಡಿಲ್ಲ. ದಟ್ ಈಸ್ ಬೆಟರ್. ಟೀ ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆ. 3 ಇಡ್ಲಿ ಕೊಟ್ಟಿದ್ದಾರೆ. ಇಡಿಯಪ್ಪಮ್ಮ ಶಾವ್ಗೆ, ಇದಕ್ಕೆ ಕಡಲೆ ಕಾಳು ಸಾಂಬಾರು ಕೊಟ್ಟಿರ್ತಾರೆ. ಚೆನ್ನಾಗಿರೋದು. ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಗಿರೀಶ್ ಅವರು ಅಪ್ಪಮ್ಮ ತಗೊಂಡಿದ್ದಾರೆ. ಹೆಂಗಿದೆ? ಚೆನ್ನಾಗಿದೆ. ಇದು ಕೆಫೆ ಕಿಸ್ಸಾ ಅಂತೆ. ಒಳಗಡೆ ಹೋದ್ರೆ ಮುಖ ಕೊಟ್ಟು ಕಳಿಸ್ತಾರೆ. ಸಿಟಿ ಬೀಟ್ಸ್ ಹೊಡಿತಾ ಇದೀವಿ. ಇನ್ನ 7:40 1 hour ಇರೋದು ಟ್ರೈನ್. ಹೇಳ್ಬಿಟ್ಟು ಹಾಗೆ ಮಾಡು. ನಾವು ಹೊಟ್ಟೆ ಒಳಗೆ ಕೇಳ್ಕೊಬಾರ್ದ. ಇದು ಕೇರಳದ ಸೂರ್ಯ, ಎರ್ನಾಕುಲಂ ಸೂರ್ಯ. ಓ ನಿಮ್ಮೂರಲ್ಲಿ ಬೇರೆನಾ? ಯಾ, ಅದು ಬ್ಯಾಂಗ್ಳೂರ್ ಸೂರ್ಯ, ಇದು ಎರ್ನಾಕುಲಂ ಸೂರ್ಯ. ಹಿಂಗಿರುತ್ತೆ. ನಾನು ಟ್ರೈ ಮಾಡ್ತೀನಿ. ಸೊ ಗೈಸ್ ಇವಾಗ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇನ್ನೂ 1/2 hour ಇದೆ ಟ್ರೈನಿಗೆ. ಸೊ
ನಮ್ಮ ಟ್ರೈನ್ ಬಂತು ಅಲಪ್ಪೆ ಅಲ್ಪುಜಾ. ಇನ್ನ ಅಲಪ್ಪೆಗೆ ಹೋಗಿಲ್ಲ ಗೈಸ್, ಹೋಗ್ತಾ ಇದೀವಿ. ಸೈಲೆಂಟ್ ವರ್ಲ್ಡ್ ಅಂತ ಹಿಂಗಂದ್ರೆ ಏನ್ರಿ ಸೈಲೆಂಟ್ ನಿನ್ ಕೈಲಿ ಆಗಲ್ಲ ಅದು. ನೋ ಏನ್ ಹೇಳಿ ಅದು ಸೈಲೆಂಟ್ ವರ್ಡ್ ಅಂದ್ರೆ? ಕೋಡ್ ಇದು. ಮೀನಿಂಗ್ ಹೇಳಿ, ಮೀನಿಂಗ್. ಮೀನಿಂಗ್ ಹೇಳಿ. ಮೌನ ವಿಶ್ವ. ಡಿಕೋಡಿಂಗ್ ಮಾಡ್ಬಿಟ್ಟಿದ್ರಾ? ಡಿಕೋಡಿಂಗ್ ಬೈ ಮೌನ ಅಕ್ಕ. ನಾನೇ ಮಾಡಿದ್ದು. ಇವಾಗ ಸೈಲೆಂಟ್ ಸ್ವೀಟ್ ವರ್ಡ್ ಈಗ. ಸೈಲೆಂಟ್. ಮಂಗಳೂರ ಅದು ಅರ್ಥ ಆಗಲ್ಲ ನಿಮಗೆ. ಅಲ್ಲೇ ಹೇಳಿ ಮಂಗಳೂರು ಟೈಮ್ ಹಾ, ಮಂಗಳೂರು ಅಷ್ಟೇ. ಏನದು ಸೆಂಟ್ರಲ್. ಮಂಗಳೂರು ಸೆಂಟರ್. ನೋಡಿ ಗೈಸ್, ಏನೇನು ಎರ್ನಾಕುಲಂದು ದೊಡ್ಡ ಕೆರೆ. ಹೋಗ್ಬಿಡಿ. ಹತ್ರ ಕುತ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅವರು ನಮಗೆ 9 ಕಿಲೋಮೀಟರ್ ಸೇವ್ ಮಾಡಿದ್ದಾರೆ ಅಂಡ್ ಟೈಮ್ ನ ಸೇವ್ ಮಾಡಿದ್ದಾರೆ. ನಾವು ಆಕ್ಚುಲಿ ಮುಂದೆ ಸ್ಟಾಪಿಗೆ ಹೋಗ್ಬೇಕಿತ್ತು. ಸಮಯ ಪ್ರಜ್ಞೆಯನ್ನು ಯೂಸ್ ಮಾಡಿ ಇವಾಗ ಹಿಂದೆ ಸ್ಟಾಪ್ ಅಲ್ಲೇ ಹೇಳ್ಕೊಂಡು ಅಲ್ಲಿಂದ ಬೀಚಿಗೆ ಹೋಗೋದು ಅಂತ ಡಿಸೈಡ್ ಆಗಿದ್ದೀವಿ. ವೆರಿ ಗುಡ್ ಗೈಸ್. ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಆಟೋ ಹುಡ್ಕೊಂಡು ಹೋಗ್ತಾ ಇದೀವಿ. ಸೊ ಬೀಚಿಗೆ ಹೋಗೋಣ ಅಂತ. ನಮ್ದು ಆಕ್ಚುಲಿ ಅಲಪ್ಪಲ್ಲಿ 1 o'clock ಚೆಕ್-ಇನ್ ಇರೋದು. ಸೊ ಫುಲ್ಲು ಸೆಕೆ. ಇವಾಗಲೇ ಸಾಕಷ್ಟು ಸುಸ್ತಾಗ್ತಿದೆ. ಯಾರು ಮೋಸ ಮಾಡಿದ್ರೆ ಲೈವ್ ಹೋಗ್ಬಿಡ್ತೀನಿ ಅನ್ನೋ ಆಟೋ ಕೇಳ್ಕೊಂಬರಕ್ ಹೋಗಿದ್ದಾರೆ. ಮತ್ತಿ ಮೀನಂತೆ ಗೈಸ್. ಮತ್ತಿ ಮೀನು ಅಂತಾನೆ ಕರೆಯೋದು. ಇದು ಆಕ್ಚುಲಿ ಮತ್ತಿ ಮೀನ. ಎಲ್ಲದಕ್ಕೂ ಕಾಫಿ ಟೀ ಜೊತೆಗೆ ಎಲ್ಲದಕ್ಕೂ ತಿಂತಾರದು. ಎಷ್ಟು ರೂಪಾಯಿ? 50. ವಿ ಡೋಂಟ್ ಈಟ್. ಥ್ಯಾಂಕ್ ಯು ತಾತ. ನನ್ನ ಸ್ಲಿಪ್ಪರು ನನಗೆ ಕಚ್ಚುತ್ತಾ ಇದೆ, ಹಂಗಾಗಿ ನಾನು ತೃಪ್ತಿ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ. ಅಂಡ್ ಆಟೋ ಸಿಗ್ತಾ ಇರಲಿಲ್ಲ, ವಾಕಿಂಗಲ್ಲಿ ಹೋಗ್ತಾ ಇದ್ವಿ. ಇವಾಗ ಒಂದು ಆಟೋ ಸಿಕ್ಕಿದೆ. ಶಿ ಯೂಟ್ಯೂಬರ್, ಗುಡ್ ರಿವ್ಯೂ. ಬರ್ತಾ ವಿಶ್ವ ಕೂತಿದ್ರು ಮುಂದೆ. ಇವಾಗ ಗಿರೀಶ್ ಅವರು ಅಂದ್ರೆ ಅವ್ರು ಸಣ್ಣ ಇದೆ. ಮರಾರ ಬೀಚ್ ಗುಡ್. ವೆರಿ ಗುಡ್, ವೆರಿ ವೆರಿ ಗುಡ್. ಗಿರೀಶ್ ಅವರೇ, ಈ ವೆರಿ ಸ್ಕೇರಿ. ಯು ಸ್ಲೋ. ಗಿರೀಶ್ ಅವರೇ ಇನ್ನೊಂದ್ಸತಿ ಹೇಳಿ. ಬೀಚ್ ಸ್ಕೇರಿ ಸ್ಕೇರಿ ಕಾಣ್ತಾ ಇದೆ. ಫೈನಲಿ ವಿ ಗೆಟ್ ದ ಬೀಚ್ ಗೈಸ್. ಹೊಸ ಫಿಶ್ ಬಂದೈತೆ ಅಂತ ಗೈಸ್. ಒಳ್ಳೆ ಮಿಲ್ಸ್ ನೋಡು. ನೋಡಿ ಗೈಸ್, ಇದು ಮತ್ತಿ ಮೀನಂತೆ. ಒಂದೇ ಸ್ಟಾಕ್. ಇವಾಗ ಬೀಚ್ ಹತ್ರ ಬಂದು ಇಲ್ಲೇ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಇತ್ತು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅಲ್ಲೆಲ್ಲ ರೆಡಿಯಾಗಿ ಇವಾಗ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ. ಹಾಯ್, ಇವಾಗ ಬೀಚಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಬ್ರು ಕಾಯ್ಕೊಂಡು ಕೂತಿದ್ದಾರೆ ನಮ್ಮ ಬರ್ತಾ ಇಲ್ಲ ಅಂತ ರೆಡಿಯಾಗಿ. ಸೊ ಇವಾಗ ಹೋಗೋಣ. ನಮ್ಮ ಇಬ್ರು ಬೇಬೀಸ್ ಬ್ಯಾಗ್ನ ತಗೊಂಡಿದ್ದಾರೆ, ಅಲ್ಲೇ ಬ್ಯಾಗ್ ಹಾಕೊಂಡು ಹೋಗಿದ್ದಾರೆ. ಸರಿಯಾಗಿ ಬಂತು. ಕೊಚ್ಕೊ ಹೋಯ್ತಾಳೆ ಈಗ. ಸೊ ಗೈಸ್, ಚೆನ್ನಾಗಿ ಆಟ ಆಡಿದ್ವಿ. ಮಾತ್ರ ಮಸ್ತಿತ್ತು ಆಟ ಆಡಿದ್ದಂತೂ. ಸೊ ಆಟ ಆಡಿ ಇವಾಗ ಎಲ್ಲರೂ ಒಂದ್ಸಲ ಸ್ನಾನ ಮಾಡಿ ಇಲ್ಲಿಂದ ಬೋಟ್ ಹೌಸಿಗೆ ಹೋಗಬೇಕು. ಮೇ ಬಿ ಆಟೋದಲ್ಲಿ ಹೋಗ್ತೀವಿ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಾಯ್. ವೆಲ್ಕಮ್. ಎಂತಿ ತಗೊಳ್ಳೆ. ಕುಡಿಯುತ್ತೀನಿ.
ಎಳ್ನೀರು ಕುಡಿತೀನಿ ಅಂದ್ರಲ್ರಿ, ಒಂದು ನಾರಿಲ್ ಪಾನ್ ಹೆಂಗಿದೆ? ಚೆನ್ನಾಗಿದೆ. ಬಿಸಿಲಿಗೆ ಇದು ಕುಡಿತಾ ಇದ್ರೆ ಗೈಸ್. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಒಂಥರ ಗೈಸ್ ಇಲ್ಲಿಂದ ಆಟೋ ಏನು ಸಿಗ್ತಾ ಇಲ್ಲ, ಸೊ ಹುಡುಕ್ತಾ ಇದ್ದಾರೆ. ಆ್ಯಂಡ್ ನಮಗೆ ಬೀಚಿಂದ ಯಾವುದೇ ರೀತಿ ಲೈಕ್ ಡೈರೆಕ್ಟಾಗಿ ಫೆಸಿಲಿಟಿ ಇರಲಿಲ್ಲ ಬಸ್ದು. ಸೊ ಬೀಚಿಂದ ಮೇನ್ ರೋಡಿಗೆ ನಾವು ಅರೌಂಡು 40 ರೂಪೀಸ್ ಕೊಟ್ಟು ಆಟೋದಲ್ಲಿ ಬಂದ್ವಿ. ಅಲ್ಲಿಂದ ನಾವೇನು ಅಲಪ್ಪೆಗೆ ಕೇಳಿದ್ವಿ ಆಟೋಗೆಲ್ಲ, ಅವ್ರು ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಇತ್ತು ಅನಿಸುತ್ತೆ ಅಷ್ಟೇ. ಅಷ್ಟಕ್ಕೇ ಅವರು 450 500 ಕೇಳ್ತಾಯಿದ್ರು. ಸೊ ಮತ್ತು ತುಂಬಾ ಯಾಮಾರಿಸ್ತಾರೆ ಇಲ್ಲಿ, ಯಾವುದೇ ಬಸ್ ಬರಲ್ಲ, ನೀವು ಆಟೋನೇ ತಗೋಬೇಕು ಆ ಥರ ಹೇಳ್ತಾರೆ. ಬಟ್ ನಾವು ಒನ್ ಟೈಮ್ ಬಸ್ ಕೇಳೋಣ ಅಂತ ಹೋದ್ವಿ. ಅಲ್ಲಿ ಲೋಕಲ್ಸ್ ಪೀಪಲ್ಸ್ ತುಂಬ ಒಳ್ಳೆಯವರಿದ್ದಾರೆ. ಅವ್ರು ಹೇಳಿದ್ರು ಈ ಥರ ಬಸ್ ಬರುತ್ತೆ ಅಂತ. ಸೊ ಇದೇ ಬಸ್ಸಲ್ಲಿ ಹೋದ್ವಿ. ಎಲ್ಲಿಂದ ಅಂದರೆ ಬೀಚಿಂದ ಅಲಪ್ಪುಜ ಬಸ್ ಸ್ಟಾಪಿಗೆ ಹೋದ್ವಿ. ಒಬ್ಬರಿಗೆ ಪರ್ ಹೆಡ್ ಟಿಕೆಟ್ ಬಂದು 20 ರೂಪೀಸ್ ಇತ್ತು. ಸೊ 4 ಮೆಂಬರ್ಸ್ ಇದೆ, ನಮಗೆ ಜಸ್ಟ್ 100 ರೂಪೀಸ್ ಆಯಿತು ಅಷ್ಟೇ. ಗೈಸ್ ಇದೆ ಅಲಪ್ಪೆ ಬಸ್ ಸ್ಟಾಪ್. ಇವರು ನಮ್ಮನ್ನು ಪಿಕ್ ಮಾಡೋದಕ್ಕೆ ಬಂದಿದ್ದಾರೆ. ಅಲ್ಲಿ ಆಟೋ ಇದೆ, ಆಟೋದಲ್ಲಿ ನಮ್ಮನ್ನ, ಆ್ಯಕ್ಚುಲಿ ನಾವು ಮೇಯ್ನ್ ಬಂದಿರೋದು ಇವತ್ತು ಬೋಟ್ ಹೌಸಿಗೆ. ಸೊ ಆಟೋ ಬಂದು ವೆಯ್ಟ್ ಮಾಡ್ತಿದ್ರು, ಇವರು ಇವಾಗ ನಮ್ಮನ್ನ ಬೋಟ್ ಹೌಸಿಗೆ ಕರ್ಕೊಂಡು ಹೋಗ್ತಾರೆ. ಸಾಕಾಗಿದೆ. ಫೈನಲಿ ನಾವು ಇವತ್ತು ಬಂದಿರೋ ಟ್ರಿಪ್ಪಿಂದು ಮೇನ್ ಉದ್ದೇಶನೇ ಅಲಪ್ಪೆ ಬೋಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟ್ ಹೌಸಿಗೆ. ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ನಾವಂತೂ ಫುಲ್ ಟಯರ್ಡ್. ಎಲ್ಲ ಟಯರ್ಡ್ ಆಗಿದ್ದಾರೆ ಗೈಸ್, ನಾವು ಟಯರ್ಡ್ ಆಗಿದ್ದೀವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಫ್ರೆಶ್ ಮಾಡಿ ಹೆಂಗಿದೆ ಬೋಟ್ ಹೌಸ್ ಅಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಇಲ್ಲಿ ಆಟೋ ಸ್ಟಾರ್ಟ್ ಆಗ್ತಾ ಇಲ್ಲ. ಗಾಡ್ ಸ್ಟಾರ್ಟ್ ಆಗ್ಬಿಡ್ತು. ಇಬ್ರು ತಳ್ಳಿ ಸ್ಟಾರ್ಟ್ ಮಾಡ್ಸವ್ರೆ. ಆಗಲ್ಲ ಗುರು, ಈ ಬಿಸಿಲು ಸಾಕಾಗೋಯ್ತು. ಬೋಟ್ ಹೌಸು ನಮ್ದು ಯಾವುದು ಅಂತ ಗೊತ್ತಿಲ್ಲ. ಇದರಲ್ಲಿ ವಿಸ್ತಾರ. ಸೊ ಇಲ್ಲಿ ಟೈಪ್ ಆಫ್ ಬೋಟ್ಸ್ ಇದೆ. ಸೊ ನಮ್ಮ ಬೋಟ್ ಯಾವುದು ನೋಡುವ. ಇಲ್ಲಿ ಇಷ್ಟೊಂದು ಬೋಟ್ ಇದೆ. ನಮ್ಮ ಬೋಟಿಗೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಈ ಥರ ಇರುತ್ತೆ ಬೋಟ್ ಹೌಸ್ ಅಂದರೆ. ಇದರಲ್ಲೇ ಇವಾಗ 12:30ಗೆ ಚೆಕ್ ಇನ್ನು, ನಾಳೆ 10ಗೆ ಅನ್ಕೋತೀನಿ ಚೆಕ್ಔಟ್ ಇರುತ್ತೆ. ಸಖತ್ತಾಗಿದೆ. ನೋಡಿ ಹಿಂಗಿದೆ ನಮ್ಮ ಬೋಟ್ ಹೌಸ್. ಹೋಮ್ ಫಾರ್ ಒನ್ ಡೇ. ಓಕೆ, ಇದು ಮೇಲೆ ಹೋಗಕ್ಕೆ. ಸಖತ್ತಾಗಿದೆ ಗೈಸ್. ಈ ಕಡೆ ನೋಡಿ, ಇಲ್ಲಿ ವಾಶ್ರೂಮ್ ಅಂತ. AC work on night because no charger. When you come here, we don't AC. ಇಲ್ಲಿ ವರ್ಕ್ ಮಾಡೋದು ಈಗ ಬೇಕು ನಮಗೆ AC. ಚೆನ್ನಾಗಿದೆ. ನೈಸ್ ರೂಮ್ಸ್. ಆ್ಯಂಡ್ ಹೀಗೆ ಬಂದರೆ ಟೆರೆಸ್ ಥರ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವಿಲ್ಲೆಲ್ಲ ಬಟ್ಟೆ ಹಾಕ್ಬಿಟ್ಟಿದ್ವಿ, ಯಾಕಂದರೆ ಬೀಚಲ್ಲೆಲ್ಲ ಆಟ ಆಡಿದ್ವಲ್ಲ, ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಸೊ ಒಣಕೊಳ್ಳಿ ಅಂತ ಎಲ್ಲ ಹಾಕಿದ್ವಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ತುಂಬ ಲಾಂಗ್ ಆಗಿಬಿಡತ್ತೆ. ಸೊ ಕೀಪ್ ವೈಟಿಂಗ್.